ದತ್ತ ಜಯಂತಿ ಬ್ಯಾನರ್ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈ ಕಾರ್ಯಕರ್ತನ ಕೊಲೆ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೈ ಕಾರ್ಯಕರ್ತ ಗಣೇಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸಖರಾಯಪಟ್ಟಣದಲ್ಲಿ ನಡೆದ ಘಟನೆ ಇದು. ಬಜರಂಗ ದಳ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ಬ್ಯಾನರ್ ತೆರವು ವಿಚಾರವಾಗಿ ಗಲಾಟೆ ಆಗಿರುವಂಥದ್ದು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಲಾಗಿತ್ತು. ಸಂಜಯ್ ಮತ್ತು ಮಿಥುನ್ ಅನ್ನುವವರಿಂದ ದಾಳಿ ಮಾಡಲಾಗಿತ್ತು. ಗಣೇಶ್ ತಲೆಗೆ ಮಚ್ಚಿನಿಂದ ಹಲ್ಲೆ ಮಾಡಿ ಮಿಥುನ್ ಎಸ್ಕೇಪ್ ಆಗಿದ್ದಾರೆ. ಗಣೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆರೋಪಿ ಸಂಜಯ್ ತಲೆಗೂ ಗಂಭೀರ ಗಾಯಗಳಾಗಿವೆ. ಸಂಜಯ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಮಿಥುನ್ ಎಸ್ಕೇಪ್ ಆಗಿದ್ದಾರೆ. ಈಗ ಸಖರಾಯಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಚಿಕ್ಕಮಗಳೂರು ನಗರದ ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಸಂಜಯ್ನನ್ನ ದಾಖಲು ಮಾಡಲಾಗಿದೆ. ಮಿಥುನ್ ಎಸ್ಕೇಪ್ ಆಗಿದ್ದಾನೆ. ದತ್ತ ಜಯಂತಿ ಮುಗಿದ ಬೆನ್ನಲ್ಲೇ ಬ್ಯಾನರ್ಗಳನ್ನ ತೆರವು ಮಾಡುವಾಗ ಪರಸ್ಪರ ಗಲಾಟೆ ಆಗಿದೆ. ಈ ಗಲಾಟೆ ವೇಳೆ ಗಣೇಶ್ಗೆ ಮಾರಣಾಂತಿಕವಾಗಿ ಮಚ್ಚಿನಿಂದ ಹಲ್ಲೆ ಮಾಡಲಾಗಿತ್ತು. ಈ ವೇಳೆ ಗಣೇಶ್ ಸಾವನ್ನಪ್ಪಿದ್ದಾರೆ. ಕಾಂಗ್ರೆಸ್ ಮುಖಂಡ ಗಣೇಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಗಣೇಶ್ನನ್ನ ಕೊಲೆ ಮಾಡಲಾಗಿದೆ. ಮರ್ಡರ್ ಆಗಿದೆ. ಗಣೇಶ್ ಗೌಡ ಅಂತಕ್ಕಂಥದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಸೋಕೋ ಟೀಮ್ ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರು ಅಲ್ಲಿ ಗಲಾಟೆ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಇಮಿಡಿಯೇಟಾಗಿ ಆ್ಯಕ್ಷನನ್ನು ಮಾಡ್ತೀವಿ. ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನೇ ತೆಗೆಯೋ ಮಟ್ಟಕ್ಕೆ ಇಳಿತಾರೆ ಪಾಪಿಗಳು ಅಂತ ಹೇಳಿದ್ರೆ, ಅಂಥ ಪಾಪಿಗಳ ಮೇಲೆ ಯಾರು ಇವತ್ತು ಘಟನೆ ಕಾರಣ ಆಗಿದ್ದಾರೆ ಅಂಥ ಪಾಪಿಗಳನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲಿದ್ದಂಥ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಸಖರಾಯಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ, 8-8:30 ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ. ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬಿತ್ತಾ ಇರ್ತಕ್ಕಂಥ ಹುಡುಗರು ಕುಡಿದ ಮತ್ತಿನಿಂದ ಈತನ ರೇಗಿಸಿದ್ರು. ಆದರೂ ಕೂಡ ಆತ ಸುಮ್ಮನೆ ಹೋದ. ಆಮೇಲೆ ಯಾಕಿಂಗ್ ಆಯಿತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಯಾವುದೇ ವಿಚಾರಗಳಾದರೂ ಕೂಡ ಯಾವುದು ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ. ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರಲಿಕ್ಕೆ ಸಾಧ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಯೋಗೇಶ್. ಮಿಥುನ್ ಅನ್ನೋರು ಎಸ್ಕೇಪ್ ಆಗಿದ್ದಾರೆ. ಈ ಕೊಲೆಯಲ್ಲಿ ಭಾಗಿಯಾಗಿದ್ದಂಥ ಮಿಥುನ್, ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಇದೆಯಾ? ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗಿದೆಯಾ? ಮತ್ತೆ ಯಾವ ಕಾರಣಕ್ಕಾಗಿ ಕೊಲೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಎಸ್ ವೀಣಾ, ಏನು ತಡರಾತ್ರಿ ಬ್ಯಾನರ್ ಬಿಚ್ಚುವಂತಹ ಸಂದರ್ಭದಲ್ಲಿ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರ್ತಕ್ಕಂಥದ್ದು. ಅಕ್ಷರಶಃ ಏನು ಈ ಒಂದು ಕೊಲೆಯಿಂದಾಗಿ ಸಖರಾಯಪಟ್ಟಣ ಈಗ ಬೂದಿ ಮುಚ್ಚಿದ ಕೆಂಡ ಆಗಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರುಗಳು ಸಖರಾಯಪಟ್ಟಣವನ್ನ ಬಂದ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥ ಇನ್ನುಳಿದ 4-5 ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. 2 ಗುಂಪುಗಳ ನಡುವೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಯ 2 ಕಾರ್ಯಕರ್ತರುಗಳ ಕೂಡ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಅವರಿಗೆ ಚಿಕ್ಕಮಗಳೂರು ನಗರದ ಅರಳಗುಪ್ಪೆ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು. ಅವರಿಬ್ಬರನ್ನು ಕೂಡ ಇದೀಗ ಪೊಲೀಸರು ವಶದಲ್ಲಿಯೇ ಇದ್ದಾರೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಆ ಇಬ್ಬರು ಚೇತರಿಸಿಕೊಂಡ ಬಳಿಕ ಆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಇನ್ನುಳಿದ ಟೆಕ್ನಿಕಲ್ ಎವಿಡೆನ್ಸ್, ಸಿಸಿ ಕ್ಯಾಮೆರಾ ಇರ್ಬೋದು, ಮತ್ತೊಂದಿರ್ಬೋದು, ಅವುಗಳನ್ನ ಪರಿಶೀಲನೆ ಮಾಡಿ ಬಳಿಕ ಆ ಒಂದು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಆ ಮೂಲಕವಾಗಿ ಆರೋಪಿಯನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರ್ತಕ್ಕಂಥ. ಸದ್ಯ ಈ ಗಲಾಟೆಯಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥದ್ದು ಮಿಥುನ್ ಈಗ ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಆತನನ್ನ ಪತ್ತೆ ಹಚ್ಚಲಿಕ್ಕೆ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ತಡರಾತ್ರಿ 10:20 ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬಸ್ ಸ್ಟ್ಯಾಂಡ್ ಬಳಿ ಆದಂತಹ ಗಲಾಟೆಯಲ್ಲಿ ಈ ಸ್ಥಳೀಯರು ಎಲ್ಲರನ್ನು ಕೂಡ ಏನು ಬುದ್ಧಿ ಹೇಳಿ ಕಳಿಸಿರ್ತಾರೆ. ಆದ್ರೆ ಕಲ್ಮುಡಿ ಮಠ ಅಥವಾ ಮಠದ ಗುತ್ತಿಯನ್ನು ಕರೆಯುವಂತ ಒಂದು ಪ್ಲೇಸ್ ನಲ್ಲಿ ಒಂದು ಗಲಾಟೆ ನಡೆದಿದ್ದು ಅಲ್ಲಿ ಸಹಜವಾಗಿ ಜನನಿಬಿಡ ಪ್ರದೇಶವಾಗಿರೋದ್ರಿಂದಾಗಿ ಹಲ್ಲೆ ಮಾಡಿ ಆತನನ್ನ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.